ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಇವತ್ತು ಟೆಕ್ ವರ್ಲ್ಡ್ನಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಕೇಳಿ ಬರ್ತಾ ಇದೆ. ಪ್ರಖ್ಯಾತ ಒರಾಕಲ್ ಕಂಪನಿಯು ಬರೋಬ್ಬರಿ 20,000ದಿಂದ 30,000 ಉದ್ಯೋಗಿಗಳನ್ನು ಲೇ ಆಫ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ ಅಂತ ವರದಿಯಾಗಿದೆ. AI ಡೇಟಾ ಸೆಂಟರ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಬೇಕಿರೋ ಭಾರೀ ಹಣಕಾಸಿನ ಒತ್ತಡವನ್ನು ತಡೆಯೋದಕ್ಕೆ ಆಗದೆ ಕಂಪನಿ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಅಂತ ಹೂಡಿಕೆ ಬ್ಯಾಂಕ್ TD Cowen ತನ್ನ ರಿಸರ್ಚ್ ರಿಪೋರ್ಟ್ನಲ್ಲಿ ತಿಳಿಸಿದೆ. ಇಷ್ಟು ದೊಡ್ಡ ಮಟ್ಟದ ವಜಾ ಪ್ರಕ್ರಿಯೆ ಮೂಲಕ ಕಂಪನಿಯು ಸುಮಾರು $8 ರಿಂದ $10 ಬಿಲಿಯನ್ ಕ್ಯಾಶ್ ಫ್ಲೋ ಉಳಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಇಷ್ಟೊಂದು ದೊಡ್ಡ ಮಟ್ಟದ ಉದ್ಯೋಗ ಕಡಿತಕ್ಕೆ ಮೇನ್ ರೀಸನ್ ಒರಾಕಲ್ ಮಾಡ್ತಾ ಇರೋ AI ಇನ್ವೆಸ್ಟ್ಮೆಂಟ್. ಅಮೆರಿಕಾದ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಒರಾಕಲ್ನ AI ಡೇಟಾ ಸೆಂಟರ್ ಪ್ರಾಜೆಕ್ಟ್ಗಳಿಗೆ ಸಾಲ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾವೆ. ಒರಾಕಲ್ನ ಒಟ್ಟು ಸಾಲ ಆಲ್ರೆಡಿ $100 ಬಿಲಿಯನ್ ಗಡಿ ದಾಟಿದ್ದು ಬ್ಯಾಂಕ್ಗಳು ಈಗ ಇಂಟ್ರೆಸ್ಟ್ ರೇಟನ್ನು ಕೂಡ ದ್ವಿಗುಣಗೊಳಿಸಿವೆ. ಇದರಿಂದಾಗಿ ಕಂಪನಿ ತನ್ನ ಕೆಲವು ಆಸ್ತಿಗಳನ್ನು ಮತ್ತು ಚಟುವಟಿಕೆಗಳನ್ನು ಮಾರಾಟ ಮಾಡೋ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಈ ಇಡೀ ಬಿಕ್ಕಟ್ಟಿಗೆ ಕಾರಣ ಓಪನ್ AI ಜೊತೆಗಿನ $300 ಬಿಲಿಯನ್ ಪಾರ್ಟ್ನರ್ಶಿಪ್ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಸುಮಾರು 30 ಲಕ್ಷ GPUಗಳನ್ನು ಒದಗಿಸೋ ಭರವಸೆ ಕೊಟ್ಟಿರೋ ಒರಾಕಲ್ಗೆ ಈಗ ಅದು ದೊಡ್ಡ ಆರ್ಥಿಕ ಹೊರೆಯಾಗಿದೆ. ಇದರಿಂದಾಗಿ ಒರಾಕಲ್ ಶೇರ್ ವ್ಯಾಲ್ಯೂ 50%ಗಿಂತ ಹೆಚ್ಚು ಕುಸಿದಿದ್ದು ಕಂಪನಿಗೆ ಮಾರುಕಟ್ಟೆಯಲ್ಲಿ ಸುಮಾರು $463 ಬಿಲಿಯನ್ ನಷ್ಟ ಆಗಿದೆ. ಇತ್ತೀಚಿನ ತಿಂಗಳುಗಳಲ್ಲಿ ಕಂಪನಿ ಸುಮಾರು $58 ಬಿಲಿಯನ್ ಸಾಲವನ್ನು ಕೇವಲ ಟೆಕ್ಸಾಸ್ ಮತ್ತು ನ್ಯೂ ಮೆಕ್ಸಿಕೋದ ಡೇಟಾ ಸೆಂಟರ್ಗಳಿಗಾಗಿಯೇ ಖರ್ಚು ಮಾಡಿದೆ. ಫೈನಾನ್ಷಿಯಲ್ ಕಷ್ಟದಿಂದ ಹೊರಬರೋದಕ್ಕೆ ಒರಾಕಲ್ ಈಗ ಹೊಸ ಪ್ಲ್ಯಾನ್ಗಳನ್ನು ಮಾಡ್ತಾ ಇದೆ. ಹೊಸ ಕಸ್ಟಮರ್ಸ್ ಹತ್ರ ಕಾಂಟ್ರಾಕ್ಟ್ ವ್ಯಾಲ್ಯೂನ 40% ಅಮೌಂಟನ್ನು ಅಡ್ವಾನ್ಸ್ ಡೆಪಾಸಿಟ್ ಆಗಿ ಪೇ ಮಾಡೋಕ್ಕೆ ಫೋರ್ಸ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ 2022ರಲ್ಲಿ ಖರೀದಿ ಮಾಡಿದ್ದ ಸರ್ನರ್ ಅನ್ನೋ ಹೆಲ್ತ್ ಟೆಕ್ ಯೂನಿಟನ್ನು ಕೂಡ ಮಾರಾಟ ಮಾಡೋದಕ್ಕೆ ರೆಡಿಯಾಗಿದೆ. ಕಸ್ಟಮರ್ಸ್ ತಮ್ಮದೇ ಚಿಪ್ಗಳನ್ನು ತರೋ ಬ್ರಿಂಗ್ ಯುವರ್ ಓನ್ ಚಿಪ್ ಅನ್ನೋ ಮಾಡೆಲನ್ನು ಕೂಡ ಕಂಪನಿ ಪರಿಶೀಲಿಸ್ತಾ ಇದೆ. ಅಂದರೆ ಗ್ರಾಹಕರನ್ನೇ ಸಹ ಹೂಡಿಕೆದಾರರನ್ನಾಗಿ ಮಾಡೋದು ಇವರ ಪ್ಲ್ಯಾನ್. ಇನ್ನೊಂದೆಡೆ ಒರಾಕಲ್ ಮೇಲೆ ನಂಬಿಕೆ ಕಳೆದುಕೊಂಡಿರೋ ಓಪನ್ AI ತನ್ನ ಕೆಲವು ಕೆಪಾಸಿಟಿ ಅವಶ್ಯಕತೆಗಳನ್ನು ಮೈಕ್ರೋಸಾಫ್ಟ್ ಮತ್ತು ಅಮೆಜಾನ್ ಕಡೆಗೆ ಡೈವರ್ಟ್ ಮಾಡ್ತಾ ಇದೆ ಅನ್ನೋದು ಕೂಡ ವರದಿಯಾಗಿದೆ. ಒರಾಕಲ್ ಈವರೆಗೂ ಅಫಿಷಿಯಲ್ ಆಗಿ ಈ ಲೇ ಆಫ್ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. AI ಕ್ಷೇತ್ರದಲ್ಲಿ ನಾಯಕತ್ವ ಸಾಧಿಸೋಕೆ ಹೋದ ಕಂಪನಿ ಈಗ ಫೈನಾನ್ಷಿಯಲ್ ಕ್ರೈಸಿಸ್ನಲ್ಲಿ ಸಿಲುಕಿರೋದು ಜಾಗತಿಕ ಟೆಕ್ ಇಂಡಸ್ಟ್ರಿಯಲ್ಲೇ ದೊಡ್ಡ ಆತಂಕ ಮೂಡಿಸಿದೆ. ಒರಾಕಲ್ನ ಈ ಮುಂದಿನ ನಡೆ ಉದ್ಯೋಗಿಗಳ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.